ಕಾಂಗ್ರೆಸ್ ತುಂಬಾ ಒಳ್ಳೇದಾಗ್ಲಿ ಎಲ್ಲರಿಗೂ. ಅಂಡ್ ಇವತ್ತು ಎಲ್ಲರಿಗೂ ಆಲ್ ದಿ ಬೆಸ್ಟ್ ದೇಮ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್. ಮದುವೆ ಮಾಡ್ಕೋಬೇಕು, ಟೆನ್ಷನ್ ಮಾಡ್ಕೋತಾ ಇದ್ದಂಗೆ ಕಾಣ್ತದೆ. ದಯವಿಟ್ಟೆಲ್ಲ ಸಹಕರಿಸಬೇಕು ಅಪ್ಪ, ಯಾಕಂದ್ರೆ ಕಲಾವಿದರೆಲ್ಲ ಬರ್ತಾರೆ ಅಭಿಮಾನಿಗಳು. ತುಂಬ ಮುದ್ದ ಜೋಡಿ, ಒಳ್ಳೆ ಹುಡುಗ, ಅವ್ನು ಒಳ್ಳೇದಾಗಲಿ, ಶುಭ ಕೋರಕ್ಕೆ ಬಂದಿದ್ದಾರೆ. ದಯವಿಟ್ಟು ಸೆಲೆಬ್ರಿಟಿ ಆಗ್ಬೋದು, ಸಿನಿಮಾದವ್ರು ದಯವಿಟ್ಟು ಅವಕಾಶ ಮಾಡ್ಕೊಡಿ. ತುಂಬ ಸಾರ್ವಜನಿಕ ಲೋಕಲ್ಲು ತಾವು ಮಾಡ್ತಾ ಇರೋದೇನು ತಪ್ಪಿಲ್ಲ, ಪ್ರೀತಿಯಿಂದ ಬಂದವ್ರಿಗೆಲ್ಲ ಒಂದು ಸ್ವಲ್ಪ ಇರಿಟೇಟ್ ಆಗದೆ ದಯವಿಟ್ಟೆಲ್ಲ ಸಹಕರಿಸಿ ಅಂತ ನಿಮ್ಮನ್ನು ಮನವಿ ಮಾಡ್ಕೊಳ್ತೀನಿ. ಆಲ್ ದ ಬೆಸ್ಟ್ ಧನಂಜಯ ಆ್ಯಂಡ್ ಫ್ಯಾಮಿಲಿಗೆ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತದೆ. ನಾವು ನಾವೇ ಅದೇ ಹೇಳೋದು, ಮೈಸೂರು ಮಾಡೋದ ಅಚ್ಚುಕಟ್ಟ ಮಾಡೋದು, ಇನ್ನೆಲ್ಲ ಖುಷಿಯಾಗಿರ್ತಾರೆ ಅಂತ ನಮ್ಗೆ ಆಸೆ. ನಮ್ಮ ಮೈಸೂರು ತುಂಬ ಇಷ್ಟ, ಯಾಕೆ ನಮ್ಮ ಫೇವ್ರೇಟ್ ನಮ್ಮ ಬಾಸ್ ವಿಷ್ಣು ಸಾರು, ನಮಗೂ ಖುಷಿ ಆಗ್ತದೆ. ಅದನ್ನ ಬರೋರು ತೊಂದರೆ ಆಗಬಾರ್ದು ಅಂತ ಕೇಳ್ಕೊತೀನಿ ಅಷ್ಟೇ. ನನ್ನ ಪ್ರೀತಿಯ ಬ್ರದರ್ ಆದಂತ ಡಾಲಿ ಧನಂಜಯ ಅವರಿಗೆ, ನನ್ನ ಪ್ರೀತಿಯ ಬ್ರದರ್ ಆದಂತ ಡಾಲಿ ಧನಂಜಯ ಅವರಿಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಮೊದಲನೇ ಇವಾಗ ಪ್ರಾರಂಭ, ಬೇಬಿ ಸ್ಟೆಪ್ಸ್. ಬಹಳ ಖುಷಿ ಆಗ್ತಾ ಇದೆ. ಒಬ್ಬ ಬ್ರದರ್ ಆಗಿ, ಒಬ್ಬ ಫ್ರೆಂಡ್ ಆಗಿ ಇಷ್ಟು ವರ್ಷಗಳು ಬ್ಯಾಚುಲರ್ ಆಗಿ ನಾವು ಟೈಮ್ ಸ್ಪೆಂಡ್ ಮಾಡಿದೀವಿ. ಇವತ್ತು ಅವರ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರೋದು ಬಹಳ ಖುಷಿ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಮೈ ಬ್ರದರ್. ಸೂಪರ್ ಡೂಪರ್ ಆಗಿ ನಗ್ನಾಗ್ತಾ ನಿಮ್ಮ ಲೈಫಲ್ಲಿ ಹ್ಯಾಪಿ ಆಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಗಾಡ್ ಬ್ಲೆಸ್ ಯು ಡಾಲಿ ಬ್ರೋ. ಆಲ್ ದ ಬೆಸ್ಟ್ ಯು ಗೈಸ್. ಥ್ಯಾಂಕ್ ಯು. ಖುಷಿ ಆಗುತ್ತೆ ಮೈಸೂರಲ್ಲಿ ಮದುವೆ ಅಂತ ಹೇಳಿ. ಏನಕ್ಕಂದ್ರೆ ಎಷ್ಟೋ ವರ್ಷದ ಮೇಲೆ ಮೈಸೂರಲ್ಲಿ ಮದುವೆ ನಾನು ಅಟೆಂಡ್ ಮಾಡ್ತಾ ಇರೋದು. ಅವರಿಬ್ರು ಒಳ್ಳೇದಾಗ್ಲಿ, ವಯಸ್ಸು ಆರೋಗ್ಯ ದೇವರು ಚೆನ್ನಾಗಿ ಕೊಟ್ಟು ಅವ್ರಿಗಿಬ್ರು ಒಳ್ಳೇದು ಚೆನ್ನಾಗಿ ಇಡ್ಲಿ ಅಂತ ಬಯಸ್ತೀನಿ. ಅಪ್ಪ ಬಂದಿದ್ರಾ? ನನಗೆ ಗೊತ್ತಿರಲಿಲ್ಲ, ಬೇರೆಯವ್ರಿಗೆ ಗೊತ್ತಿರಲಿಲ್ಲ, ನನಗೆ ಅಪ್ಪ ಬಂದವ್ರಿಗೆ ಗೊತ್ತಿರಲಿಲ್ಲ ಅಷ್ಟೇ ಅಲ್ವಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರತಿಭೆ ಯಾರ ಮನೆಯ ಸ್ವತ್ತಲ್ಲ. ಸಾಮಾನ್ಯರಲ್ಲೂ ಕೂಡ ಇಂಥ ಪ್ರತಿಭಾವಂತರಿದ್ದಾರೆ ಅನ್ನೋದಕ್ಕೆ ಡಾಲಿ ಧನಂಜಯ ಅವರು ಕೂಡ ಒಂದು ದೊಡ್ಡ ಉದಾಹರಣೆ. ಸಾಮಾನ್ಯ ವರ್ಗದ ಒಬ್ಬ ಶಿಕ್ಷಕರ ಮಗನಾಗಿ ತನ್ನ ಪ್ರದರ್ಶನದ ಮುಖೇನ ಇವತ್ತು ಒಂದು ದೊಡ್ಡ ದಿಗ್ಗಜರಾಗಿ ಅವರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಕರ್ನಾಟಕದ ಮಹಾಜನತೆ ದೇಶಾದ್ಯಂತ ಮಾಡ್ತಾ ಇದ್ದಾರೆ. ಅವರ ಶುಭ ಮುಹೂರ್ತದಲ್ಲಿ ನಮಗೂ ಅವ್ರಿಗೂ ತುಂಬ ವರ್ಷದ ಒಡನಾಟ ಇತ್ತು. ನಾನು ಯೂಶಲಿ ನಮ್ಮ ಫ್ಯಾಮಿಲಿಯನ್ನು ಕರ್ಕೊಂಡು ಬರೋದು ಎಲ್ಲೂ. ಆದರೆ ಆತನ ಶ್ರಮ, ಆತನ ದೂರದೃಷ್ಟಿ, ಈ ಛಲ ಇವೆಲ್ಲವೂ ಕೂಡ ಇವತ್ತು ಫಲ ಕೊಟ್ಟಿದೆ. ಇಂಥ ಪ್ರತಿಭಾವಂತನ ಮದುವೆ ಆಗಿ ಬಂದಿರತಕ್ಕಂಥ ಜನಸ್ತೋಮವನ್ನು ನೋಡಿದ್ರೆ ಇದಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆತನ, ಭಗವಂತನ ಆಶೀರ್ವಾದ, ಅವ್ರು ನಡೆದಂಥ ತಂದೆ ತಾಯಿಗಳ ಆಶೀರ್ವಾದ ಈ ಮಟ್ಟಿಗೆ ಬೆಳೆದಿದ್ದಾರೆ. ಭಗವಂತ ಅವರಿಗೆ ನಾನು ವೈಯಕ್ತಿಕವಾಗಿ ಅವರ ವಿವಾಹ ಜೀವನ ಸುಖಕರವಾಗಿರಲಿ, ಭಗವಂತ ಅವ್ರಿಗೆ ಇನ್ನೂ ಚೆನ್ನಾಗಿ ಇಟ್ಟಿರಲಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.